ಚನ್ನಪಟ್ಟಣದಲ್ಲಿ ಜೆಡಿಎಸ್ ಸೋಲಿನ ನಂತರ ಜೆಡಿಎಸ್ ಪಕ್ಷದ ಅಸ್ತಿತ್ವ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಎಲ್ಲ ಶಾಸಕರನ್ನು ಕೂಡ ಕರೆತರ್ತೀನಿ ನಾನು ಕಾಂಗ್ರೆಸ್ಗೆ ಅಂತ CPI ಕೂಡ ಹೇಳ್ತಾ ಇರೋಂಥದ್ದು. ಈ ಬಗ್ಗೆ ಮಾತನಾಡೋರು ಮಾಜಿ ಸಚಿವರಾದಂಥ HD ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, JDS ಚನ್ನಪಟ್ಟಣ ಸೋಲಿನ ನಂತರ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಸರ್, ಸೋಲು ಗೆಲುವು ಎಲ್ಲ ಒಂದೇನೆ. ಅದಕ್ಕೆಲ್ಲ ನಾವು ಇದು ಮಾಡೋದು, ಗೆದ್ದಾಗ ಸಂತೋಷ ಬಿಡಲ್ಲ, ಸೋದ ಅದನ್ನು ಎರಡೂ ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷವಾಗಿ ಇವತ್ತು ಇದನ್ನೆಲ್ಲ ನಾವು ಅನುಭವಿಸ್ಕೊಂಡು ಬಂದಿದ್ದೀವಿ. 1989 ದೇವೇಗೌಡರು ಸೋತರು, 8 ವಿಧಾನಸಭಾ ಕ್ಷೇತ್ರದಲ್ಲಿ ಸೋತರು, ಪಾರ್ಲಿಮೆಂಟ್ ಗೆದ್ದು ಒಂದೇ ವರ್ಷದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ದೇವೇಗೌಡರು ಪಾರ್ಲಿಮೆಂಟ್ಗೆ ಹೋಗಿ 4 ವರ್ಷದಲ್ಲಿ ರಾಜ್ಯದಲ್ಲಿ ಕಟ್ಟಿಲ್ವ ಪಕ್ಷನ. 117 ಸೀಟ್ ಗೆದ್ದರು, ಮುಖ್ಯಮಂತ್ರಿ ಆದರು. 18 ಸೀಟ್ ಗೆದ್ದು ಪಾರ್ಲಿಮೆಂಟು ಗೆದ್ದು ಪ್ರಧಾನಮಂತ್ರಿ ಆದರು. 2004 ತೋರಿಸೋರೆ, ಎಲ್ಲ ತೋರಿಸೋರು, ಅದೆಲ್ಲ ಬಿಡಿ ಆ ಚುನಾವಣೆ. ಈಗ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಚನ್ನಪಟ್ಟಣದ ಉಳಿಕೆ ಏನು ಕುಮಾರಣ್ಣ ಮಾಡಿರೋ ಕೆಲಸ ಮಾಡಿಲ್ಲ ಅಂತಾರೆ, ಅದನ್ನು ಅವ್ರು ಮಾಡಿ ಅವ್ರಿಗಿನ್ನೂ ಒಂದು ಒಳ್ಳೆ ಬೇಕಾದ ಸರ್ಕಾರ ಒಂದು ಮಂತ್ರಿ ಕೊಟ್ಟು ಅವರಿಗೆ ಚನ್ನಪಟ್ಟಣ ರಾಮನಗರ ಎಲ್ಲ ಅಭಿವೃದ್ಧಿ ಮಾಡೋಕ್ಕೆ ಅವ್ರಿಗೆ ದೇವರು ಅವಕಾಶ ಕೊಡಲಿ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಸರ್, 18 JDS ಶಾಸಕರನ್ನ ಕೂಡ ಕರೆತರ್ತೀನಿ ಅಂತ CPI ಹೇಳ್ತಾ ಇರೋಂಥದ್ದು. ಸರ್, ಈಗ JDS ಶಾಸಕರನ್ನ ಕರೆತರಕ್ಕೇನಿದೆ, ಏನು ಮಾರ್ಕೆಟಲ್ಲಿ ಇದು ಸಿಗ್ತದೆ ಅನ್ನೋಕ್ಕೆ. ಈಗ ಒಂದು ರಾಷ್ಟ್ರೀಯ ಪಕ್ಷ ಏನಂದರೆ ಇನ್ನೊಂದು ಪಕ್ಷದ ಈಗ 6 ಜನ ತಗೊಂಡು ಪಾರ್ಲಿಮೆಂಟು ಏನಾಯಿತು 2008 ಏನಾಯ್ತು ಸರ್ 2018ರಲ್ಲಿ ಅದೆಲ್ಲ ಇರುತ್ತೆ ಬಿಡಿ, ತಲೆ ಕೆಡಿಸ್ಕೊತೀರಿ. ಸರ್, ದೇವೇಗೌಡರು ರಾಜಕೀಯ ನಿವೃತ್ತಿ ಹೊಂದಬೇಕು ಅಂತ CPI ಹೇಳ್ತಾ ಇದ್ದಾರೆ ಈಗ ಈ ಸೋಲಿನಿಂದ. ಅದನ್ನು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ದೇವೇಗೌಡರು ತೀರ್ಮಾನ ಮಾಡ್ತಾರೆ. ಅದೇನು ನಮಗೆ ಹಾಕಬೇಕು. ಈಗ ಅವ್ರ ಪಕ್ಷ ಯಾರು ನಿವೃತ್ತಿ ಬೇಕೋ ಅದೆಲ್ಲ ಮಾಡ್ಕೊಳ್ಳೋದು ದೇವೇಗೌಡರು ಸೇರಿದ್ದು. ಅದನ್ನು ಅವ್ರಿಗೆ ಯಾಕಪ್ಪ ಚಿಂತೆ ದೇವೇಗೌಡರು ರಾಜಕೀಯ ನಿವೃತ್ತಿ ಮಾಡಿ ಅಂತ ಹೇಳೋಕ್ಕೆ. ಸರ್, GTD ಅವರು ಎಲ್ಲೊಂದು ಕಡೆ ಪಕ್ಷದಿಂದ ದೂರ ಉಳಿತಿರುವಂಥ ಲಕ್ಷಣ ಕಾಣಿಸ್ತಿಲ್ವ? ಯಾಕೆಂದರೆ ಯಾವುದೇ ಪ್ರೋಗ್ರಾಮ್ಗಳಾಗಿರ್ಬೋದು ಮತ್ತು ಚುನಾವಣೆ ಪ್ರಚಾರದಲ್ಲೂ ಕೂಡ GTD ಭಾಗಿಯಾಗ್ತಾ ಇಲ್ಲ ಅಂತ. ಏನು ತಲೆ ಕೆಡಿಸ್ಕೊಬೇಡಿ, ಅವೆಲ್ಲ ಸರಿಪಡಿಸ್ಕೊತೀವಿ ಬಿಡಿ. GTDಗೂ ದೇವೇಗೌಡರು ನಮ್ಮ ನಾಯಕರು, ಅವ್ರ ಜೊತೆ ಕೂತು ಮಾತಾಡಿಲ್ಲ, ನಾವು ಸರಿಪಡಿಸ್ಕೊತೀವಿ ನೋಡಿ. ಸರ್, ಹಾಸನದಲ್ಲಿ ಅಹಿಂದ ಸಮಾವೇಶ ಮಾಡಲು ಸಿದ್ದರಾಮಯ್ಯ ಎಲ್ಲ ತಯಾರಿ ಮಾಡ್ತಿರ್ತಾರೆ. ಮಾಡಿ ಸ್ವಾಮಿ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಿ, ಜಿಲ್ಲೆಯ ಯಾವ್ಯಾವ ಉಳಿದ ಕೆಲಸಗಳೆಲ್ಲ ಮಾಡಿಕೊಡ್ಲಿ. ಅವರು ಇನ್ನೂ ನಮ್ಮ ಜಿಲ್ಲೆ ಜನಕ್ಕೆ ಒಳ್ಳೆ ಕೆಲಸ ಮಾಡಿ ನಮ್ಮ ಜಿಲ್ಲೆ ಅವ್ರನ್ನ ಬರೋವಂಥ ಒಂದು ಇದನ್ನು ನಾವು ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಪ್ಪ ಅಷ್ಟೇ. ಸರ್, ಕೊನೆ ಪ್ರಶ್ನೆ, ನಿಖಿಲ್ ಕುಮಾರಸ್ವಾಮಿಗೆ ಏನು ಹೇಳಿ ಬಯಸ್ತಾರೆ? ಯಾಕಂದರೆ 3 ಸಲ ಕುಮಾರಸ್ವಾಮಿಯವರು 3 ಸಾರಿ ಸೋತಿರ್ಬೋದು, ಇವತ್ತು ನಿಲ್ಲಬೇಕು ಅಂತ ಏನಿರಲಿಲ್ಲ. ಆವತ್ತು ಕುಮಾರಸ್ವಾಮಿಯವರು ಯಾವಾಗ ವಿಜಯ ಇಲ್ಲದೇ ಯಾರೋ ಬೇರೆ ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸಿ ಬಲಿ ಕೊಟ್ಟರು ಅನ್ನೋ ಉದ್ದೇಶಕ್ಕೋಸ್ಕರ ಕುಮಾರಸ್ವಾಮಿಯವರು ಅವ್ರ ಮಗನ ನಿಲ್ಲಿಸಿ. ಮುಂದೆ ರಾಜಕೀಯ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ. ಅವ್ರ ಮುಂದಿನ ದಿನದಲ್ಲಿ ರಾಜ್ಯ ಸುತ್ತಾರೆ, ಜಿಲ್ಲೆ ಸುತ್ತಾರೆ, ಚನ್ನಪಟ್ಟಣದಲ್ಲೂ ಕೆಲಸ ಮಾಡ್ತಾರೆ. ಜನತೆ ಆಶೀರ್ವಾದ ಕೊಟ್ಟರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಷ್ಟೇ. ಇಷ್ಟು ಮಾಜಿ ಸಚಿವ HD ರೇವಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ KS ಮಾರ್ತಿನಾಯಕ, ಸಮಯ ನ್ಯೂಸ್, ಬೆಂಗಳೂರು.